ಸೊ ನೀವು ನೋಡತ್ತಿರುವಂಥ ಗಾಡಿ ಹೀರೋ ಎಕ್ಸ್ಪಲ್ಸ್ 200 4V ಅಂತಂದು. ಹೀರೋ ಇಂಡಿಯನ್ ಮಾರ್ಕೆಟ್ ಒಳಗಡೆ ಒನ್ ಆಫ್ ದ ಮೋಸ್ಟ್ ಅಫೋರ್ಡೆಬಲ್ 200cc ಆಫ್ ರೋಡ್ ಬೈಕ್ ಇದೆ. ರೇಟ್ ಎಷ್ಟು? ಹೀರೋದವ್ರು ಎಕ್ಸ್ಪಲ್ಸನ್ನ ಅಷ್ಟು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಲ್ಲ, ಇಂಪಲ್ಸ್ ಅಂತದ್ದು ಮೊದಲೇಕೊಂದು ಗಾಡಿ ಇತ್ತು. ಆದರೆ ಇಂಪಲ್ಸ್ ಎಲ್ಲೋ ಒಂದು ರೇಂಜಿಗೆ ಅಷ್ಟೊಂದು ಸೆಲ್ ಆಗಲಿಲ್ಲ. ಅದಾದ್ಮ್ಯಾಗ ಅದು ಬಂದ್ ಮಾಡಿದ್ರೆ ಮತ್ತು ಲಾಕ್ಡೌನ್ ಆದ್ಮ್ಯಾಗ ಎಕ್ಸ್ಪಲ್ಸ್ ಇನ್ ಸೇಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಬೂಸ್ಟ್ ಆದ. ಅದಕ್ಕೆ ಮೇನ್ ರೀಸನ್ ಲಾಕ್ಡೌನ್. ನೀವೆಲ್ಲ ಅನ್ಬೋದು ಲಾಕ್ಡೌನ್ ಒಳಗೆಲ್ಲ ಮನೆ ಒಳಗೆ ಇರ್ತಾರಲ್ಲ, ಯಾರು ಹೊರಗೆ ಹೋಗ್ತಾನ ಅಂತಂದು. ಬಟ್ ಆ್ಯಕ್ಚುಲ್ ರೀಸನ್ ಅದ ಮನೆ ಒಳಗಿದ್ದಿದ್ದು. ಮನೆ ಒಳಗಿದ್ದ ಎಲ್ಲರಿಗೂ ಬೇಸರಾಗಿತ್ತು. ಬೇಸರಾಗಿ ನಾವು ಸ್ವಲ್ಪ ಟೂರಿಂಗ್ ಮಾಡಬೇಕು, ಸ್ವಲ್ಪ ಶೋಕಿ ಹೊಡಿಬೇಕು, ದೊಡ್ಡ ಗಾಡಿ ಇಡಬೇಕು ಅಂತಂದು ಯಾರ್ಯಾರಿಗೆ ಮನಸ್ಸಿತ್ತಲ್ಲ ಅವರೆಲ್ಲರೂ ಈ ಗಾಡಿ ತೊಗೊಂಡಾರ. ಯಾಕಪ್ಪ? ಹಾಂ ಅಣ್ಣ ದಾರಿ ಬಿಡು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಆಲ್ಮೋಸ್ಟ್ ನೀವು ಅಲ್ಲಿ ನಿಮಗೆಲ್ಲ ಅನ್ನಿಸ್ಬೋದು ಇಷ್ಟೊಂದೆಲ್ಲ ಕಡಿಮೆ ರೇಟಿಗೆ ಸರ್ವಿಸ್ ಕಾಸ್ಟು ಕಡಿಮೆ ಐತಿ ಅಂತ ಅನ್ನಿಸ್ಬೋದು. ಇದ್ರ ಮೇನ್ ಸರ್ವಿಸ್ ಕಾಸ್ಟ್ ಕಮ್ಮಿ ಇರೋ ರೀಸನ್ ಇದ್ರದ್ದು ಆಯಿಲ್ ಕೂಲ್ಡ್ ಇಂಜಿನ್. ಜಾಸ್ತಿ ನೀವು 200cc ಗಾಡಿ ಅದು ನೋಡಿದ್ರೆ ಆಲ್ಮೋಸ್ಟ್ ಲಿಕ್ವಿಡ್ ಕೂಲಿಂಗ್ ಇರ್ತೈತಿ. ಇದ್ರ ಒಳಗೆ ಹೀರೋದವ್ರೆ ಆಯಿಲ್ ಕೂಲಿಂಗ್ ಕೊಟ್ಟಾರೆ. ಆಯಿಲ್ ಕೂಲಿಂಗ್ ಅಷ್ಟೊಂದು ಎಫಿಷಿಯೆಂಟ್ ಇಲ್ಲ ಅಂತಂದ್ರೂ ಅದ್ರ ಕೆಲಸ ಅದು ಮಾಡ್ತೈತಿ. ಅದರಿಂದ ಏನಾಕೈತಿ, ಸರ್ವಿಸ್ ಕಾಸ್ಟು ಭಾಳ ಕಡಿಮೆ ಆಕೈತಿ. ಆಮೇಲೆ ಕೂಲೆಂಟಿಂದ ಟಾಪಪ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ಇದ್ರೊಳಗೆ ನೀವು ನೋಡ್ತಾರೆ ಸ್ಪೀಡೋಮೀಟ್ರ್ ಐತಿ, ಟೈಮ್ ಐತಿ, ಕಿಲೋಮೀಟ್ರ್ ಐತಿ, ಆ್ಯಾವ್ರೇಜ್ ಟ್ರಿಪ್ 1 ಐತಿ, ಬ್ಲೂಟೂತ್ ಪೇರಿಂಗ್ ಐತಿ, ಆಮೇಲೆ ಎಕೋ ಮೋಡ್, ಆಮೇಲೆ ಆ್ಯಾವ್ರೇಜ್ ಆನ್ ಟೈಮ್ ನಿಮ್ಗೆ ಆ್ಯಾವ್ರೇಜ್ ಎಷ್ಟೈತೆ ಅಂತ ತೋರಿಸ್ತೈತಿ. ಅದನ್ನು ನಾರ್ಮಲ್. ಇದ್ರೊಳಗೆ ನೀವು 3 ABS ಮೋಡ್ ಸಿಗ್ತಾವೆ: ಆಫ್ ರೋಡ್, ಆಫ್ ರೋಡ್, ರ್ಯಾಲಿ ಅಂತಂದು. ರ್ಯಾಲಿ ಒಳಗಂತೂ ಕಂಪ್ಲೀಟ್ ಆಫ್ ಆಕೈತಿ. ಆಫ್ ರೋಡ್ ಒಳಗಂತೂ ಸ್ವಲ್ಪ ಇಂಟರ್ವ್ಯೂನ್ ಆಕೈತಿ, ಬಟ್ ಅಷ್ಟೊಂದಿಲ್ಲ. ಬಟ್ ನೀವು ಆಲ್ಮೋಸ್ಟ್ 100 ತನಕ ಕ್ರೂಸ್ ಮಾಡೋಕ್ಕಾಗಿಲ್ಲ. 90 ತನಕ ಆರಾಮ್ಸೆ ಕ್ರೂಸ್ ಮಾಡ್ಬೋದು. ಅದ್ರ ಮ್ಯಾಗ ಸ್ವಲ್ಪ ವೈಬ್ರೇಷನ್ ಸ್ಟಾರ್ಟ್ ಆಕೈತಿ. ಬಟ್ ಮಿಡಲ್ ಕ್ಲಾಸ್ ಅವ್ರಿಗೆ ಈ ಗಾಡಿ ಏನೈತಲ್ಲ, ಒಂದು ಹೇಳಿ ಮಾಡಿಸಿರುವಂಥ ಗಾಡಿ. ನಿಜ ಹೇಳ್ತೀನಿ, ಸುಳ್ಳಲ್ಲ. ಆ್ಯಕ್ಟಿವಾದ ಮೈಲೇಜ್ ಏನೈತಲ್ಲ ಇದಕ್ಕಿಂತ ಖರಾಬಾಗೈತಿ. ನೀವೇನಾರ ಒಂದು ಆ್ಯಕ್ಟಿವಾ ತೊಗೊಳತ್ತೀರಿ, ನೀವು ಆ್ಯಕ್ಟಿವಾ ತೊಗೊಳ್ಳೋ ಮನಸ್ಸಿಲ್ಲ, ಆ್ಯಕ್ಟಿವಾ ಆ್ಯಕ್ಟಿವಾದ ಸರ್ವಿಸ್ ಅಷ್ಟು ನಿಮಗೆ ಈ ಸರ್ವಿಸ್ ಕಾಸ್ಟ್ ಇರ್ತೈತಿ. ವಿತ್ ಲೇಬರ್ ಚಾರ್ಜ್ 1500ರಿಂದ 2000 ರೂಪಾಯಿ ತನಕ ಇರ್ತೈತಿ. ಬಟ್ ಆಲ್ಮೋಸ್ಟ್ ನೀವು 90ಯಿಂದ 100 ತನಕ ಕ್ರೂಸ್ ಮಾಡ್ಬೋದು. ಮೈಲೇಜ್ ಅಂತೂ ಒಂದು ಏನು ಹೇಳಿ 40 ತನಕ ಕೊಡ್ತೈತಿ. 40 ಮ್ಯಾಗ ಕೊಡ್ತೈತಿ. ನಿಮ್ಮ ಹೊಡೆಯೋ ಸ್ಟೈಲ್ ಮ್ಯಾಗ ಡಿಪೆಂಡ್ ಆಕೈತಿ. ಕಣ್ಣು ಮುಚ್ಕೊಂಡು 40 ಅಂತೂ ಕೊಡ್ತೈತಿ ಅಂತ ಹೇಳೋಕ್ಕಾಗಿಲ್ಲ, ಕಡಿಮೆ ಕೊಡ್ಬೋದು. ಬಟ್ ಇದರೊಳಗೆ ರ್ಯಾಲಿ ಎಡಿಷನ್ ಒಂದು ಐತಿ. ರ್ಯಾಲಿ ಎಡಿಷನ್ ಸಿಗಂಗಿಲ್ಲ, ಗಾಡಿ ಭಾಳ ರೇರ್. ಬಟ್ ರ್ಯಾಲಿ ಎಡಿಷನ್ ಭಾಳ ಹೈಟ್ ಐತಿ. ನಿಮಗೆ ಡೇ ಟು ಡೇ ಕಮ್ಯೂಟ್ ಮಾಡ್ತೀರಿ ಅಂತಂದರೆ ಅದು ಆಗಂಗಿಲ್ಲ. ಇನ್ ಕೇಸ್ ನೀವೇನಾದ್ರು ಟೂರ್ಸ್ ಮಾಡ್ತೀರಿ, ನಿಮ್ಮ ಕಡೆ ಆಫ್ ರೋಡಿಂಗ್ ಜಾಸ್ತಿ ಐತಿ, ಹಳ್ಳಿ ಒಳಗೆ ಅದೀರಿ ಅಂತಂದ್ರೆ ತೊಗೋಬೋದು. ಯಾಕಂದ್ರೆ ಎಕ್ಸ್ಪಲ್ಸ್ ಇಂದ ಸರ್ವಿಸ್ ಕಾಸ್ಟ್ ಐತಲ್ಲ ಅಷ್ಟೊಂದೇನು ಜಾಸ್ತಿ ಇಲ್ಲ. ಭಾಳ ಅಂದ್ರೆ ಭಾಳ ಕಡಿಮೆ ಐತಿ. ನೀವು ಮ್ಯಾನೇಜ್ ಮಾಡ್ಬೋದು.
ಹನುಮಂತರ ಗುಡಿ. ಇವತ್ತು ಸಂಡೇ ಅಲ್ಲ, ಒಂದು ಸ್ವಲ್ಪ ರಶ್ ಇರ್ತೈತಿ. ಈ ಗಾಡಿ ಒಳಗೆ ನಿಮಗೆ 10ರಿಂದ 12 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಸಿಗತೈತಿ. ಮೈಲೇಜ್ ಏನಿಲ್ಲ ಅಂತಂದ್ರೆ ಒಂದು 35ರಿಂದ 40 ಕೊಡ್ತೈತಿ. 40 ಕೊಡ್ತಂದ್ರೆ ನೀವು 400ರಿಂದ ಹಿಡಿದು 500 ಕಿಲೋಮೀಟ್ರ್ ತನಕ ಆರಾಮ್ಸೆ ಹೋಗ್ಬೋದು. ಬಟ್ ಫ್ಯೂಲ್ ಟ್ಯಾಂಕ್ ಓಕೆ ನಡಿಲ್ಲ ಅವಕ್ಕ. ನಿಂದು ತಾಯಿ ಗುಣ ಒಂದು ಸೈಡ್ ಹಾಕಿ ಫೋಟೋ ತೊಗೊಳೋಣ. ಹೌದಾ, ವೆರಿ ಗುಡ್, ಥ್ಯಾಂಕ್ ಯು ಬಾಯ್ ಬರ್ತೀನಿ, ಟಾಟಾ. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ. ಇದ್ರೊಳಗೆ ಎಷ್ಟೋ ನೆಗೆಟಿವ್ ಇರಲಿ ಎಷ್ಟೋ ಪಾಸಿಟಿವ್ ಇರಲಿ, ಬಟ್ ಇದ್ರ ಪ್ರೈಸ್ ಪಾಯಿಂಟ್ ಏನೈತಲ್ಲ ಕರೆಕ್ಟಾಗಿ ಐತಿ. ಆಲ್ಮೋಸ್ಟ್ 1.9 ಲ್ಯಾಕ್ ಐತಿ. ಫಸ್ಟ್ ಇದು ಎಕ್ಸ್ಪಲ್ಸ್ ಬಂದಿತ್ತು, ಬಟ್ ಅವಾಗ ಅವ್ರು ಆಯಿಲ್ ಕೂಲಿಂಗ್ ಏನು ಬಿಟ್ಟಿದ್ದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ವೇರಿಯೇಷನ್ ಬಿಟ್ಟರೆ ಆಯಿಲ್ ಕೂಲಿಂಗ್ ಅಂತಂದು, ಬಟ್ ಅದು ಅಷ್ಟೊಂದು ಎಫಿಷಿಯೆಂಟ್ ಆಗಿರಲಿಲ್ಲ. ಈಗ ರೀಸೆಂಟಾಗಿ ಈ ಮಾಡೋದು ಏನೈತಲ್ಲ ಇದ್ರೊಳಗೆ ಸ್ವಲ್ಪ ಆಯಿಲ್ ಕೂಲಿಂಗಿಂದ ರೇಡಿಯೇಟ್ರ್ ಸ್ವಲ್ಪ ದೊಡ್ಡದು ಮಾಡ್ಯಾರ. ಅದರಿಂದ ಸ್ವಲ್ಪ ಎಫಿಷಿಯೆಂಟ್ ಆಗ್ಬೋದು ಅನ್ಸಾತೈತಿ, ಬಟ್ ಅಷ್ಟೊಂದಿಲ್ಲ. ಆಯಿಲ್ ಕೂಲಿಂಗ್ ನಿಮಗೆ ಕಂಪ್ಯಾರಿಟಿವ್ಲಿ ಲಿಕ್ವಿಡ್ ಕೂಲಿಂಗಿಂದ ಸ್ವಲ್ಪ ಪ್ರೈಸ್ ಕಡಿಮೆ ಅನಿಸ್ತೈತಿ. ಯಾಕಂದ್ರೆ ಇದ್ರೊಳಗೆ ಕೂಲೆಂಟ್ ಇರೋಂಗಿಲ್ಲ, ಆಯಿಲೇ ಇರ್ತೈತಿ. ಆಯಿಲ್ ಸರ್ಕ್ಯುಲೇಟ್ ಹಾಕೊಂತಿರ್ತೈತಿ ರೇಡಿಯೇಟ್ರ್ ಒಳಗೆ. ಹೋಗ್ಬೋದು, ಫುಲ್ ಒಳಗೆ ಬಿಡೋಂಗಿಲ್ಲ. ನಮ್ಮ ಜನರಿಗೆ ಇನ್ನೊಂದು ಸ್ವಲ್ಪ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೇಕು. ಅದಕ್ಕಂದ್ರೆ ಇಲ್ಲೇ ತೋರಿಸ್ತೇನೆ ಬರ್ರಿ ನೀವು ನೋಡೋದ. ಆ ಸೈಡ್ ಐತಿಲ್ಲ ಬರಾಕ, ಇಲ್ಲೇ ಬರ್ತಾರೆ ಬೇಕಂತ ಹೇಳ್ಕಳಿ ಅನ್ಎಜುಕೇಟೆಡ್ ಬಡ ನೋಡೋದ. ಇವನು ಒಂದ ನೋಡೋದ ಟ್ರ್ಯಾಕ್ಟ್ರ್. ಥಿಂಕ್ ಮಾಡ್ರಲ್ಲ, ಈ ಸೈಡಿಂದ ಯಾವನೊಬ್ಬ ಕಣ್ಣು ಮುಚ್ಕೊಂಡು ಬಂದಪ್ಪ ನೋಡ, ಅವ್ನು ಸ್ಕೋಡಾ ಸ್ಲಾವಿಯನು ಇಲ್ಲ, ಸ್ಕೋಡಾ ಕುಶಾಕ್ ಅದ, ಅವನು ಇಲ್ಲೇ ಬರ್ತಾವಣ ಪಕ್ಕ. ನಾವು ಹೇಳಿಲ್ಲನ, ಇಲ್ಲೇ ಬರ್ತಾರೆ. ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಎದಕ್ಕೆ ಹೇಳ್ತೇವೆ ನಾವು, ಇದಕ್ಕೆ ಹೇಳ್ತೇವೆ. ಒಂದ್ಸಲ ಸೌಂಡ್ ಕೇಳಿಸ್ಕೊಂಬಿಡ್ರಿ. ಶಾಂತಂ ಪಾಪಂ. ಹೇಳ್ತೀನಿ ಏನಾರ ಹೇಳ್ತಿ ಏನು ಹೇಳಿ ಗಾಡಿ ಬಗ್ಗೆ? ಗಾಡಿ ಬಗ್ಗೆ ನನಗೇನು ಗೊತ್ತೈತೆ. ಓನರ್ ಕೊಟ್ಟು ಹೋಗ್ಬಿಟ್ಟಾನ. ಓನರ್ ಬರ್ರಕ್ಕೆ ಓನರ್ ಇಟ್ಕೊಂಡು ಕೊಟ್ಟಾನ, ನಾವು ತೊಗೊಂಡು ಹೊರಗಡತ್ತೀವಿ. ಒಂದು ಸ್ವಲ್ಪ ಕರುಣೆ ಇರಲಿ. ಸೊ ನೀವು ಇದು ಈ 200cc ಒಳಗೆ ಮತ್ತು ನೆಕ್ಸ್ಟ್ ಯಾವ ಆಫ್ ರೋಡ್ ಗಾಡಿ ಐತಂದ್ರೆ ಹೋಂಡಾ ಒಳಗೆ ಒಂದು ಐತಿ 200X ಅಂತಂದು. ಬಟ್ ಅದು ಅಷ್ಟೊಂದು ಏನು ಬರೋ ಮಸ್ತ್ ಐತ್ಲ ಗಾಡಿ. ಹೋಗಿ ಊಟ ಮಾಡಿ ಮಲ್ಲಕ್ಕೋ. ನೀವು ಅಷ್ಟಕ್ಕೆ ಹೋಗಮ್ಮ, ನೀವು ಒಬ್ಬರೇ ಮಾಡ್ತೀವಿ ಊಟ. ಅಷ್ಟು ಹೋಗಲ್ಲ ಈಗ ಆರಾಮಿಲ್ಲ. ನಾನು ಹರಿಲೇನು ಹೋಗಿ ಬಾಯ್ಲೆ ಬಟ್ ಆ ಗಾಡಿ ಓಡೋದು ಈ ಗಾಡಿ ಓಡಾಕ ಕುಂತಾರೆ ನಿಮಗೆ ಆಲ್ಮೋಸ್ಟ್ ಒಂದೆಲ್ಲ ಸಮ ಅನಿಸ್ತೈತಿ. ಅಯ್ಯಪ್ಪ, ಆ ಗಾಡಿ ಫುಲ್ ಹೈಟ್, ಈ ಗಾಡಿ ಫುಲ್ ಲೋ. ಚಕಡಿ ಹೊಡೆದಾಗ ಅನ್ಸೋದು ನನಗದು. ಎದಕ್ಕೆ ತೊಗೋತಾರೋ ಮರ ಓಲಾನ. ಒನ್ ಆಫ್ ದ ವರ್ಸ್ಟ್ ಗಾಡಿ ಅದು. R&D ಒಳಗೂ ಇನ್ವೆಸ್ಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಬೇರೆದವ್ರದ್ದು ಗಾಡಿನ ಬೇರೆ ಕಂಪ್ನಿನ ಅಕ್ವೈರ್ ಮಾಡಿ ಸೆಲ್ ಮಾಡತ್ತಾರ ಅವ್ರು ಇಂಡಿಯಾ ಒಳಗೆ. ತೊಗೊಳ್ರಿ, ಬ್ಯಾಡ್ ಅನ್ನಂಗಿಲ್ಲ,
ತೊಗೊಳಕ್ಕೆ ಹೋಗ್ಬಿಡ್ರಿ ಬಿಡ್ರಿ ಸುಮ್ಮನೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಂತಿಕಂ. ಒಳ್ಳೆ ಪೂಜೆ ಮಾಡೇವಿ, ಹೂವಾಕ ಗಾಡಿನ ವಾಶ್ ಮಾಡ್ಸೇವಿ, ಪೂಜೆ ಮಾಡ್ಸೇವಿ. ರಾಶಿಗಳ ಕಡೆ ಅವಕಾಶ ನಾವು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು.